ರಾಜ್ಯ ಕಾಂಗ್ರೆಸ್ನ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ವಿಜಯದ ಸಂಕೇತ ಅನ್ನುವಂತಹ ವಿಶ್ಲೇಷಣೆ ನಿನ್ನೆ ಸಂಜೆಯಿಂದ ಕೂಡ ಕೇಳಿ ಬರ್ತಾ ಇದೆ. ಎಲ್ರಿಗೂ ಒಂದು ಡೌಟ್ ಇತ್ತು, ಬಿಹಾರ ಚುನಾವಣೆಯಲ್ಲಿ ಇಷ್ಟೊಂದು ಹೀನಾಮಾನವಾಗಿ ಸೋತ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತಗೊಳ್ಳೋ ಧೈರ್ಯ ಮಾಡುತ್ತಾ ಅಂತ. ಬಟ್ ಸಿದ್ದರಾಮಯ್ಯ ಅವರು ಅದೇನು ಮ್ಯಾಜಿಕ್ ಮಾಡಿದ್ರು ಏನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವರು ಅಸ್ತು ಅಂದಿದ್ದಾರಂತೆ. ಹಾಗಾದ್ರೆ ಸದ್ಯಕ್ಕಿಲ್ವ ಅಧಿಕಾರ ಹಸ್ತಾಂತರದ ವಿಚಾರ? 12ರಿಂದ 15ಕ್ಕೂ ಹೆಚ್ಚು ಸಚಿವರಿಗೆ ಕೊಡೋದು ಪಕ್ಕಾನ? 15 ಹೊಸ ಮುಖ ಸೇರ್ಪಡೆಗೆ ಸಿಎಂ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಸಿದ್ದು ಸಂಪುಟವನ್ನ ಸೇರಲಿರುವ ಆಕಾಂಕ್ಷಿಗಳು ಯಾರು? ಸೀನಿಯರ್ಸ್ ಎಷ್ಟು ಜನ, ಜೂನಿಯರ್ಸ್ ಎಷ್ಟು ಜನ? ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗೋ ಸಾಧ್ಯತೆ ನೆಕ್ಸ್ಟ್ ఢిల్లీ ಮೀಟಿಂಗ್ನಲ್ಲಿ ಆಗತ್ತಂತೆ. ನೆಕ್ಸ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿ ಬಂದು ಅಂತ ಹೇಳಿದ್ದಾರೆ. ಹಿಂಗೆ ಯಾಕಂತಾರೆ ಅಂದರೆ, ಯೂಶಲಿ ರಾಹುಲ್ ಗಾಂಧಿ ಡೈರೆಕ್ಟಾಗಿ ಇವ್ರನ್ನ ತೆಗೀರಿ, ಇವ್ರನ್ನ ಇಟ್ಕೊಳ್ಳಿ ಅಂತೆಲ್ಲ ಹೇಳಲ್ಲ. ಅವ್ರು ಏನು ಕಮ್ಯುನಿಕೇಟ್ ಮಾಡಬೇಕೋ ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ. ಅವ್ರ ಮೂಲಕ ಸಿದ್ದರಾಮಯ್ಯ ಅವ್ರಿಗೆ ಅದು ಕಮ್ಯುನಿಕೇಟ್ ಆಗುತ್ತೆ. ಈಗ ಒಂದು ಕಂಪ್ನಿನಲ್ಲೂ ಅಷ್ಟೇ ಹೈರಾರ್ಕಿ ಅಂತ ಒಂದಿರುತ್ತೆ. ಯಾರು ಬಾಸ್ ಇರ್ತಾರೆ, ಯಾವ ಬಾಸ್ ಯಾರ ಜೊತೆಗೆ ಮಾತಾಡ್ತಾರೆ, ನಿಮಗೆ ಗೊತ್ತಿರುತ್ತಲ್ವಾ. ಸೊ ಹಾಗೆ ಅಲ್ಲೂ ಕೂಡ ನಡೆಯುತ್ತೆ, ಒಂದು ಸಿಸ್ಟಮ್ ಇರುತ್ತೆ. ಸಿದ್ದರಾಮಯ್ಯ ಅವರು ಡೈರೆಕ್ಟಾಗಿ ಹೋಗಿ ತಮ್ಮ ಮನವಿಯನ್ನು ಸಲ್ಲಿಸ್ಬೋದು. ಓಕೆ ನಾಟ್ ಓಕೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಆ ಓಕೆಯ ಭಾಗವನ್ನು ಯಾರು ಒಪ್ಕೊಳ್ತಾರೆ ನೋಡಬೇಕು. ಕ್ಯಾಬಿನೆಟ್ ಕ್ಯೂನಲ್ಲಿರೋರು ಯಾರು ಅಂತ ಫಸ್ಟ್ ನೋಡ್ಬಿಡೋಣ ನಾವು. ಸ್ಪೀಕರ್ ಹಾಗೂ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ ಹಾಗೂ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ UT ಖಾದರ್ ನನಗೆ ಸಚಿವ ಸ್ಥಾನ ಬೇಕು ಅಂತ ಕೂತಿದ್ದಾರೆ. ಇನ್ಫ್ಯಾಕ್ಟ್ ಈ ಸ್ಪೀಕರ್ ಸ್ಥಾನಕ್ಕೆ ಹೋಗೋರು ಎಲ್ಲರೂ ಕೂಡ ಅಷ್ಟೇ ಒಲ್ಲದ ಮನಸ್ಸಿನಿಂದಲೇ ಹೋಗೋದು. ಅಲ್ಲಿ ಯಾವುದೇ ಹೆಸರು ಏನೋ ಖಾತೆ ವಿಚಾರದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು ಕೆಲವ್ರ ನೋವು. ಹಾಗೆ KN ರಾಜಣ್ಣ ಆಡಬಾರದ ಮಾತನಾಡಿ ಕಾಂಗ್ರೆಸ್ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿ ಈಗ ಸಂಪುಟದಿಂದ ವಜವಾಗಿರೋರು ವಾಪಸ್ ಮತ್ತೆ ಸೇರ್ಬೇಕು ನಾನು ಅಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಕೂಡ ಹೌದು, ಅವರು ಕೂಡ ಚಾನ್ಸ್ಗೋಸ್ಕರ ಕಾಯ್ತಿದ್ದಾರೆ. RV ದೇಶಪಾಂಡೆ ಹಳಿಯಾಳ ಶಾಸಕ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರ ಪೈಕಿ ಇವರು ಕೂಡ ಟಾಪ್ 5ನಲ್ಲಿ ಇರ್ತಾರೆ. ಲಾಸ್ಟ್ 2 ಸಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವರು ಮಿನಿಸ್ಟರ್ ಆಗಿದ್ರು. ಬಟ್ ಈ ಸಲ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಅವಕಾಶ ಸಿಗುತ್ತಾ ಪ್ರಶ್ನೆ ಇದೆ. BK ಹರಿಪ್ರಸಾದ್, ಆ್ಯಕ್ಚುಲಿ ಬೋಸರಾಜು ಅವರ ಬದಲಾಗಿ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಆವಾಗಿನ ಅವರ ರೆಬೆಲ್ ನೇಚರ್ ಮತ್ತು ಸಿದ್ದರಾಮಯ್ಯ ಜೊತೆಗಿನ ಜಟಾಪಟಿ ಅವರಿಗೆ ಆ ಸ್ಥಾನ ತಪ್ಪಿಸಿತ್ತು. ಈಗೆಲ್ಲ ಸ್ವಲ್ಪ ಸಂಬಂಧ ಸುಧಾರಿಸಿದೆ. ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗ್ತಾ ಇದ್ದಾರೆ ಅವರು. ಇವರಿಬ್ಬರು ಈಕ್ವೇಷನ್ ಚೇಂಜ್ ಆಗಿದೆ. ಸೊ ಈಕ್ವೇಷನ್ ಚೇಂಜ್ ಆಗಿರೋದ್ರಿಂದ ಇವರಿಗೂ ಕೂಡ ಅವಕಾಶ ಸಿಗಬಹುದಾ ಅಂತ. ವಿಜಯನಗರ ಶಾಸಕ M ಕೃಷ್ಣಪ್ಪ ಹಿಂದೆ ಸಚಿವರಾಗಿದ್ದವರು ಈ ಸಲ ಕೂಡ ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ. ಸಿಗುತ್ತಾ ನೋಡಬೇಕು. ವಿಜಯನಗರದಲ್ಲಿ ವಿಪರೀತ ಪಾಪ್ಯುಲಾರಿಟಿಯನ್ನು ಎಂಜಾಯ್ ಮಾಡ್ತಾರೆ ಅವರು. ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಕೂಡ ಆಗಾಗ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಬೇರೆ ಬೇರೆ ರೀತಿಯಲ್ಲಿ. ನನ್ನನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿಲ್ಲ ಅಂತ. ಸೊ ಆ ಮುಸ್ಲಿಂ ಸಮುದಾಯಕ್ಕೆ ಮೀಸಲಿಡಬೇಕಾದ ಕೋಟಾದಲ್ಲಿ ಇವರಿಗೆ ಅವಕಾಶ ಸಿಗುತ್ತಾ ನೋಡಬೇಕಾಗತ್ತೆ. ಮಾಜಿ ಮಿನಿಸ್ಟರ್ ಅವರು ಕೂಡ. ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೈಕಮಾಂಡ್ ಜೊತೆಗೆ ತುಂಬ ಚೆನ್ನಾಗಿರುವಂತಹ ಒಡನಾಟ, ನೆಟ್ವರ್ಕು ಸಹಾಯ ಮಾಡುತ್ತಾ ಅವ್ರಿಗೆ ಅಂತ. ಇನ್ಫ್ಯಾಕ್ಟ್ KPCC ವರ್ಕಿಂಗ್ ಪ್ರೆಸಿಡೆಂಟ್ನ ಪೈಕಿ ಕೂಡ ಸಲೀಂ ಅಹಮದ್ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ರು. ಸೊ ಎಲ್ಲ ಅಂಶಗಳು ಎಕ್ಸ್ ಫ್ಯಾಕ್ಟರ್ ಆಗುತ್ತೆ ಇವ್ರ ವಿಚಾರದಲ್ಲಿ, ಕಾದು ನೋಡಬೇಕು. ರಿಜ್ವಾನ್ ಅರ್ಷದ್ ಕೂಡ ಅಷ್ಟೇ, ಮುಸ್ಲಿಮರಿಗಾಗಿ ಮೀಸಲಿರುವ ಕೋಟಾದ ಅಡಿಯಲ್ಲಿ ನನಗೊಂದು ಅವಕಾಶ ಬೇಕು, ಯಂಗಿದ್ದೀನಿ ಮತ್ತು ಹ್ಯೂಜ್ ಪಾಪ್ಯುಲಾರಿಟಿಯನ್ನು ಕೂಡ ಎಂಜಾಯ್ ಮಾಡ್ತೀನಿ, ಅವಕಾಶ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ. ಮಾಗಡಿ ಬಾಲಕೃಷ್ಣ ಮಾಗಡಿಯ ಶಾಸಕರು, DK ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರ ಮೌತ್ ಪೀಸ್ ರೀತಿ ಇವರು ಕೆಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಸೊ DK ಶಿವಕುಮಾರ್ ಅವರ ಕೋಟಾದ ಅಡಿಯಲ್ಲಿ ಇವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದು ಪ್ರಶ್ನೆ. ಒಂದು ಮೇಜರ್ ಸರ್ಜರಿಯ ಲಕ್ಷಣ ಅಂತೂ ಕಾಣಿಸ್ತಾ ಇದೆ ನಮಗೆ. ಶಾಂತಿನಗರದ ಶಾಸಕ NA ಹ್ಯಾರಿಸ್ ಇವರ ಪುತ್ರ ಸಂಘಟನೆ ವಿಚಾರದಲ್ಲಿ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಶಾಸಕರಿಂದ ಸಚಿವ ಸ್ಥಾನಕ್ಕೆ ಬಡ್ತಿ ಬೇಕು ಅಂತ ಕಾಯ್ತಿದ್ದಾರೆ. ಅವಕಾಶ ಸಿಗುತ್ತಾ ನೋಡೋಣ. ಶಾಸಕಿ ರೂಪಕಲಾ ಶಶಿಧರ್ ಒಂದು ಅವಕಾಶ ಸಿಕ್ಕರೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬಟ್ ಕೊಡ್ತಾರಾ ನೋಡೋಣ. ಮಹಿಳಾ ಕೋಟಾದ ಅಡಿಯಲ್ಲಿ ನನಗೆ ಕೊಡ್ತೀರಾ ಅಂದರೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ JDSನಿಂದ ಬಂದ ಬಳಿಕ ಕಾಂಗ್ರೆಸ್ಗಾಗಿ ದುಡಿದಿದ್ದೀನಿ, ಸೊ ಅದರ ಫಲ ನನಗೆ ಸಚಿವ ಸ್ಥಾನದ ಮೂಲಕ ಸಿಗಬೇಕು ಅಂತ ಅವರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ.
ಶಿವಲಿಂಗೇಗೌಡರು ಕೊಡ್ತಾರೆ. ನೋಡಿ, ಯಾವಾಗಲೂ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಹೆಂಗಾಗುತ್ತೆ ಅಥವಾ ರೀಶಫಲ್ ಹೆಂಗಾಗುತ್ತೆ ಅಂದರೆ ಜಾತಿ ಪ್ರಾತಿನಿಧ್ಯತೆ ಇಂಪಾರ್ಟೆಂಟ್ ಆಗುತ್ತೆ, ಪಾಪ್ಯುಲಾರಿಟಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನೆಕ್ಸ್ಟ್ ಎಲೆಕ್ಷನ್ 2028 ಎಲೆಕ್ಷನ್ನಲ್ಲಿ ಯಾರು ಕೀ ಪ್ಲೇಯರ್ಸ್ ಆಗ್ತಾರೆ, ಯಾರನ್ನು ಮುಂದುವರಿಸಿದ್ರೆ ಆಡಳಿತ ವಿರೋಧಿ ಅಲೆ ಹೆಚ್ಚು ಕಾಡಲ್ಲ ಅನ್ನೋದೆಲ್ಲ ನೋಡ್ಕೊಳ್ತಾರೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ. ನೀವು ಈಗಿರೋ ಸೆಟ್ಟಿಂಗ್ ಮಿನಿಸ್ಟರ್ಸ್ ಬಿಟ್ಟು ಇನ್ಯಾರನ್ನೇ ಕೇಳಿದ್ರು ನಾನು ಆಕಾಂಕ್ಷಿ ಅಂತಾರೆ ಅವರು. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವರು. ಇನ್ಫ್ಯಾಕ್ಟ್ ಜಾರಕಿಹೊಳಿ ಬ್ರದರ್ಸನ್ನು ಬೆಳಗಾವಿಯಲ್ಲಿ ಯಾರು ಟೇಕ್ ಆನ್ ಮಾಡ್ತಿದ್ದಾರೆ, ಅಂದರೆ ಯಾರು ಟಗ್ ಆಫ್ ವಾರ್ ಕೊಡ್ತಿದ್ದಾರೆ ಅಂತ ಕೇಳಿದ್ರೆ ಅದು ಸದ್ಯಕ್ಕೆ ಲಕ್ಷ್ಮಣ್ ಸವದಿ. ಅವಕಾಶ ಸಿಗುತ್ತಾ ನೋಡಬೇಕು. ಆಮೇಲೆ ಪ್ರಬಲ ಸಮುದಾಯದ ಹಿನ್ನೆಲೆ ಇದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಕ್ಯಾಬಿನೆಟ್ನ ಕ್ಯೂ ಲಿಸ್ಟನ್ನು ನೋಡ್ತಾ ಇದ್ರೆ ಹನುಮಂತನ ಬಾಲದ ರೀತಿ ಅದು ಉದ್ದಕ್ಕೆ ಬೆಳ್ಕೊಳ್ತಾ ಇದೆ. ಮುದ್ದೇಬಿಹಾಳ ಶಾಸಕ CS ನಾಡಗೌಡ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ, ಯಾರು ಸಚಿವ ಸ್ಥಾನದ ದರ್ಜೆಗೆ ಏರ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಸಾಗರದ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ತುಂಬ ಓಕಲ್ ಆಗಿ ಕೆಲ ವಿಚಾರಗಳನ್ನು ಮಾತಾಡ್ತಾ ಇದ್ರು, ನಿರೀಕ್ಷೆ ಇಟ್ಕೊಂಡಿದ್ದಾರೆ.